ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ರಾಜಶೇಖರಾನಂದ ಸ್ವಾಮೀಜಿಗಳೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮ ಕ್ವಶನ್ ಕೇಳಲಿಕ್ಕಿಂತ ಮುಂಚಿತವಾಗಿ ನಾನು ರಜಾಕ್ ಅವ್ರ ಬಳಿ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ ನಾನು ನಿಮ್ಮ ಬಳಿ ಬರ್ತೀನಿ ಸ್ವಾಮೀಜಿಗಳೇ. ನನ್ನ ಪ್ರಶ್ನೆ ರಜಾಕ್ ಅವ್ರಿಗೆ. ರಜಾಕ್ ಅವರೀಗ ನೀವು ಎಷ್ಟು ಈಗ ಶಾಂತಿಯ ಪಾರಿವಾಳಗಳನ್ನು ನೀವು ಎಷ್ಟೆಷ್ಟು ಬುಟ್ಟಿ ಹೊತ್ಕೊಂಡು ಬಂದು ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀರಾ? ಆಯ್ತಪ್ಪ, ಈಗ ಒಬ್ಬರು ಕಲ್ಲು ತೂರ್ಬಿಟ್ರು, ನಿಮ್ಮ ಮೇಲೆ ಕಲ್ಲು ತೂರಿದ್ರು, ಒಂದು ಗಲಾಟೆ ಆಯಿತು. ನೀವು ಆ ಕಡೆಯಿಂದ ಬಿದಿರಿನ ಬುಟ್ಟಿಗಳಲ್ಲಿ ಬಿಳಿಯ ಶಾಂತಿಯ ಪಾರಿವಾಳಗಳನ್ನು ತಗೊಂಡು ಬಂದು ಎಲ್ಲೆಲ್ಲಿ ಹಾರಿಬಿಟ್ಟಿದ್ದೀರಾ ನೀವು? ಎಲ್ಲೆಲ್ಲಿ ನೀವೊಂದು ಶಾಂತಿಗೆ ಶ್ರಮಿಸಿದ್ರಿ ನೀವು? ಬಿಳಿ ಬಾವುಟಗಳು ಎಲ್ಲೆಲ್ಲಿ ಹಾರಾಡ್ತು ಅಂತ ನಾನ್ ಕೇಳೋದೊಂದು ಮಾತು, ಮುಸಲ್ಮಾನರನ್ನ ಏನಾದ್ರು ತಪ್ಪಾಗಿದ್ಯಾ? ಓಕೆ, ಪದೇ ಪದೇ ಕೆಣಕುವ ಮಾತು, ಪದೇ ಪದೇ ನೀವು ದ್ವೇಷ ಭಾಷಣ, ಕೋಮು ಭಾಷಣ ಇದೆಲ್ಲ ಬರೋದು ಯಾವ ಕಡೆಯಿಂದ? ನಮ್ ಕಡೆಯಿಂದ ಯಾವತ್ತಾದ್ರೂ ಒಂದಿನ ಯಾರಾದ್ರೂ ಮಾತಾಡಿದಾರ? ಸಣ್ಣದ ಒಂದು ಘಟನೆ ಆಗುತ್ತೆ ಚಿಕ್ಕಪೇಟಲ್ಲಿ, ಅವ್ರು ಯಾರು 5 ಜನ ಚಾರ್ಜರ್ ಏನೋ ತಗೊಂಡಿರಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಗರುಡಾಚಾರ್ ಅವರು ಅವ್ರು ಹೇಳ್ತಾರೆ, ಇಲ್ಲ ಇದು ಕೋಮು ಇದಿಲ್ಲ ಇದ್ರಲ್ಲಿ, ಇದು ಜಸ್ಟ್ ಒಂದು ಏನೋ ಅಂಗಡಿಯವರು ಅವ್ರ ಜೊತೆ ಫೈಟ್ ಆಡಿರೋದು ಅಂತ. ಅದಕ್ಕೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಹೋಗ್ಬಿಟ್ಟು ಅದು ಹನುಮಾನ್ ಚಾಲಿಸ ಮಾಡಕ್ ಕೊಡ್ಲಿಲ್ಲ, ರಂಜಾನ್ ಸಮಯ ಇತ್ತು, ಇಫ್ತಾರ್ ಕೂಟ ನಡೀತಾ ಇತ್ತು, ಏನೆಲ್ಲ ರಂಪಾಟ ಮಾಡಿಲ್ಲ. ಯಾಕೆ? ಎಲೆಕ್ಷನ್ ಹತ್ರ ಇತ್ತು. ಅದಷ್ಟೇ ಅಲ್ಲ, ನಾನು ಹೇಳ್ತೀನಿ ನಿಮ್ಗೆ, 3 ಹುಡುಗಿಯರು ಯಾವ್ದೋ ಒಂದು ಬಾತ್ರೂಮ್ ಅಲ್ಲಿ ವಿಡಿಯೋ ಹಿಡಿದ್ರು ಅಂತ ಹೇಳ್ಕೊಂಡು ಅದನ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದ್ರು ಇದೇ ಮಂಗಳೂರಲ್ಲಿ. ನಿನ್ನೆ ಅಷ್ಟೇ ಇನ್ಫೋಸಿಸ್ ಅಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯ ವಿಡಿಯೋನ ಮಾಡಿದ್ದಾನೆ. ಅದ್ರ ಬಗ್ಗೆ ಯಾವ ಬಿಜೆಪಿ ಶಾಸಕರು ಏನ್ ಮಾತಾಡಿದ್ರು ಇಷ್ಟೊತ್ತಿಗೆ? ಏನಾದ್ರು ಬಾಯ್ ಬಿಟ್ರ ಅದ್ರ ಮೇಲೆ? ನಾನು ಹೇಳ್ತೀನಿ, ಈ ತರ ಎಷ್ಟು ಕೇಸಸ್ ಅಂತ ಹೇಳಿ. ಚಾಮರಾಜಪೇಟೆ ಈದ್ಗಾದಲ್ಲಿ ನಾವು ಗಣೇಶ ಕುಂಡ್ರಸ್ತೀವಿ, ಯಾಕೆ ನಿಮ್ ಮನೇಲಿ ಜಾಗ ಇಲ್ವಾ? ನಿಮ್ಮ ದೇವಸ್ಥಾನಗಳಲ್ಲಿ ಜಾಗ ಇಲ್ವಾ? ಆ ಈದ್ಗಾ ಮೈದಾನದಲ್ಲೇ ನಾವು ಗಣೇಶವನ್ನ ಕುಂಡ್ರಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಈಗ ಈದ್ಗಾ ಮೈದಾನ ಯಾರ್ದು ಅಬ್ದುಲ್ ಈಗ ಈದ್ಗಾ ಮೈದಾನ ಯಾರ್ದು? ಆ ಚಾಮರಾಜಪೇಟೆ ಅದು ಈದ್ಗಾ ಬರ್ದಿದ್ದಾರ? ಅದನ್ನ ಯಾರು ಸ್ವತ್ತದು? ಏನಕ್ಕೆ ಆರ್ಡರ್ ಯಾಕಾಯ್ತು? ಕೋರ್ಟ್ ಆರ್ಡ್ರು ಮಾತು ಮರೆಸ್ಬಾರ್ದು, ನೀವು ಪೂರ್ತಿ ಹೇಳ್ಬೇಕು ಅದನ್ನ. ಸ್ಟೇ ಆರ್ಡರ್ ಯಾವ ತರ ಇದೆ ಅದನ್ನ ಮೇಂಟೈನ್ ಮಾಡಿ. ಏನಿದೆ ಇವಾಗ? ಅದು ವಕ್ಫ್ ಬೋರ್ಡ್ ಆಸ್ತಿ. ಅಷ್ಟಕ್ಕೆ ನಾವಿರೋಣ. ವಕ್ಫ್ ಬೋರ್ಡ್ ಆಸ್ತಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ, ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ವಕ್ಫ್ ಬೋರ್ಡ್ ಆಸ್ತಿ ಅಂತ? ವಕ್ಫ್ ಬೋರ್ಡ್ ಆಸ್ತಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಆ ಜಾಗವನ್ನೇ ಮುಸಲ್ಮಾನರ ಬಲವೇ ಅಲ್ಲ, ಅದು ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಹೇಳ್ಕೊಂಡು ಆ ಜಾಗವನ್ನೇ ತೋರಿಸ್ಕೊಳ್ಳೋ ಪ್ರಯತ್ನ ಪಟ್ರು. ಇಷ್ಟೆಲ್ಲ ಕೆಣಕುವಾಗ ಮುಸಲ್ಮಾನರು ಸೈಲೆಂಟ್ ಆಗಿದ್ರು. ಕೇವಲ 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 ಪ್ರವಾದಿಯವರ ಹೆಸರಿನ ಮೇಲೆ ಅವಮಾನಕರ ಭಾಷಣ, ಅವಮಾನಕರ ಬರಹ ಬಂತು ಅಂದಿದ್ದಕ್ಕೆ ಅವಾಗ ನಾವೇ ಇರಲ್ಲ. ಅವ್ರಿಗೋಸ್ಕರ ನಮ್ಮ ಜೀವ, ಅವ್ರಿಗೋಸ್ಕರ ನಮ್ಮ ಪ್ರಾಣ, ಅವ್ರಿಗೋಸ್ಕರ ನಮ್ಗೆ ಎಲ್ಲವೂ ತ್ಯಾಗ. ಅಲ್ಲ, ನಿಮ್ ತ್ಯಾಗ ಮಾಡೋದಿರ್ಲಿ, ಬೇರೆಯವ್ರು ಸಾಯಿಸ್ಬಿಟ್ರೆ ಹಂಗೆ ಕತೆ ಅಂತ ಅಲ್ಲಲ್ಲ. ಪ್ರಾಣ ತ್ಯಾಗ ಇಲ್ಲಿ, ನಿಮ್ ತ್ಯಾಗದ ಬೇರೆ. ಕೊಲೆಗಳಾದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ? ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ನಾನ್ ನಿಮಗೆ ಸಿಚುವೇಶನ್ ಹೇಳ್ಕೊಂಡ್ ಬಂದೆ, ಏನೇನಾಯ್ತು. ಈದ್ಗಾ ಮೈದಾನವನ್ನೇ ನಿಮ್ದು ಅಂತ ಇಟ್ಕೊಂಡ್ಬಿಟ್ರಿ ನೀವು, ಕಂದಾಯ ಇಲಾಖೆ ಅನ್ಕೊಂಡ್ರಿ. ನಾವ್ ಏನು ಗಲಾಟೆ ಮಾಡಕ್ ಹೋಗಿಲ್ಲ, ನಾವೇನ್ ಮೆರವಣಿಗೆ ಮಾಡಿಲ್ಲ, ನಾವು ಆಚೆ ಬಂದಿಲ್ಲ, ಗುಂಪಲ್ಲಿ ಬಂದಿಲ್ಲ, ನಾವು ಸೈಲೆಂಟ್ ಆಗಿ ಕೂತಿದ್ವಿ. ನಾನು ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಒಂದು ಮೆರವಣಿಗೆ ಮಾಡಿ ನಾನು ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಜಶೇಖರಾನಂದ ಸ್ವಾಮೀಜಿಗಳೇ, ಈಗ ಅವ್ರು ಮಾಡಿದ್ರು ಅವ್ರು ಆ ಥರ ಹೇಳ್ತಾ ಇದ್ರು, ಈದ್ಗಾ ಮೈದಾನದಲ್ಲಿ ಗಣೇಶನ ಯಾಕೆ ಕೂರಿಸ್ಬೇಕು, ಮನೆಯಲ್ಲೇ ಕೂರಿಸ್ಕೊಳ್ಳಿ ಅವರು ಗಣೇಶನನ್ನ ಅಂತ ಒಂದು ವಾದ ಆಯಿತು. ವಕ್ಫ್ ಬೋರ್ಡ್ ಆಸ್ತಿ ಅಂತ ಮಾತಾಡಿದ್ರು, ಅದು ಕಂದಾಯ ಇಲಾಖೆ ಆಸ್ತಿ ಅಂತ ಆಯಿತು. ಕೂರಿಸ್ಕೊಂಡ ತಪ್ಪೇನಿಲ್ಲ ಅಂತ ಕೂಡ ಆದೇಶ ಬಂತು. ಎಲ್ಲೂ ಕೂಡ ವಕ್ಫ್ ಬೋರ್ಡ್ನೇ ಆಸ್ತಿ ಅಂತೇಳಿ ಅಂತಿಮ ತೀರ್ಪು ಅಂತೂ ಎಲ್ಲೂ ಬಂದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅಕಸ್ಮಾತ್ ನಾನು ಅದನ್ನು ಸರಿಯಾಗಿ ಹೇಳ್ತಾ ಇದ್ರೆ ಎಲ್ಲ ಕರೆಕ್ಟ್ ಮಾಡಿ, ನನ್ನೇನು ತಕರಾರಿಲ್ಲ ಅದಕ್ಕೆ. ಹೇಳಿ ಯಾರ ಆಸ್ತಿ ಅದು? ಯಾರ ಆಸ್ತಿ? ಅಲ್ಲ, ಯಾರ ಆಸ್ತಿ? ರಜಾಕ್ ಅವರೇ ಆಸ್ತಿ ಯಾರ್ದದು? ರಜಾಕ್ ಅವರೇ ಆಸ್ತಿ ಯಾರ್ದ್ರಿ? ಆಸ್ತಿ ಯಾರ್ದು ಹೇಳ್ರಿ? ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಎಲ್ಲಿ ಬರ್ದಿದ್ದೀರಿ? ಅಲ್ಲಿ ಬೇರೆ ಯಾಕೊಳ್ರಿ ವಕ್ಫ್ ಬೋರ್ಡ್ ಆಸ್ತಿ ಆದ್ರೆ ನೀವು? ವಕ್ಫ್ ಯಾವತ್ತಿಂದ ಆಯ್ತ್ರಿ ಅದು? ಕಂದಾಯ ಇಲಾಖೆ ನೀವೇ ಹೇಳ್ತಿರ್ತೀರಿ, ನೀವು ವಕ್ಫ್ ಆಸ್ತಿ ಅಂತ ಹೇಳ್ತಿರಲ್ರಿ? ಇಲ್ಲ ಇಲ್ಲ ಇಲ್ಲ, ಮೊದಲನೇ ದಿನದಿಂದ ನೀವು ಹೊಂದ್ಕೊಳ್ಳೋದು ಬೇರೆ ರೀ, ತೀರ್ಮಾನ ಮಾತಾಡ್ರಿ. ರಜಾಕ್ ಜಿ ನೀವು ಭಾವಿಸಿ ಆ ತರ ವಕ್ಫ್ ಆಸ್ತಿ ಅಂತ ಭಾವಿಸ್ಕೊಳ್ಳಿ. ತೀರ್ಮಾನ ಹೇಳಿ ನಮಗೆ. ಕೋರ್ಟ್ ತೀರ್ಮಾನ ಆಗಿದ್ಯಾ? ಅದು ಕೋರ್ಟ್ ತೀರ್ಮಾನ ಆಗಿದ್ಯಾ? ಕೋರ್ಟ್ ಹೇಳ್ತಾ ಅಂತ ಕೇಳ್ತಾ ಇದೀನಿ, ಏನೇನೋ ಮಾತಾಡ್ತಿರ್ರಿ. ರಾಜಶೇಖರಾನಂದ ಶ್ರೀಗಳೇ, ಈಗ ನಾನು ಕೇಳ್ತೀನಿ, ಧಾರ್ಮಿಕ ಮುಖಂಡರುಗಳಾಗಿ ಪ್ರತಿ ಧರ್ಮ ಈ ಜಗತ್ತಲ್ಲಿ ನನ್ನ ನಾಲೆಡ್ಜ್ ಪ್ರಕಾರ ಪ್ರತಿ ಧರ್ಮನೂ ಸಾಮರಸ್ಯವನ್ನೇ ಬೋಧಿಸೋದು.
ಪ್ರತಿ ಧರ್ಮ ಒಳ್ಳೆಯದನ್ನೇ ಹೇಳ್ಕೊಡುತ್ತೆ. ಶಾಂತಿ. ಇದರ ಆಚೆಗೆ ನಾವು ಚೆಕ್ ಮಾಡಿಕೊಂಡಾಗ ಇದರ ಹಿಂದೆ ರಾಜಕೀಯ ಕೈಗಳು ನಿಂತಾಗ ರಜಾಕ್ ಅವ್ರ ಕಡೆ ಅವ್ರನ್ನ ಇವ್ರು ಸಾಯಿಸು, ರಾಜಶೇಖರಾನಂದ ಸ್ವಾಮೀಜಿಗಳ ಕಡೆ ಅವ್ರನ್ನ ಇವ್ರು ಸಾಯಿಸು, ಈ ಥರ ಸಾಯಿಸ್ಕೊಂಡೇ ಬರೋದಾ? ಇದೇ ಸಾಮರಸ್ಯ, ಇದೇ ಶಾಂತಿ ತೋಟ. ಶಾಂತಿ ತೋಟ ಯಾವುದೋ ಪ್ರೈವೇಟ್ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದಲ್ಲ. ಇಲ್ಲಿ ಹೇಗಾಗಿದೆ ಅಂತಂದ್ರೆ ಓಲೈಕೆಯ ರಾಜಕಾರಣದ ಪರಿಮಿತಿ ಮೀರಿದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೊರತು ಅದು ಒಂದು ಹಂತದವರೆಗಿದ್ರೆ ಸರಿ. ಈ ರಾಜಕೀಯ ಅನ್ನೋದು ಏನಿದೆ, ನಾವು ಕಂಡ ಹಾಗೆ ರಾಕ್ಷಸರ ಗುಣಗಳೆಲ್ಲ ಅದ್ರೊಳಗೆ ಬರ್ತದೆ, ದೇವತೆಗಳ ಗುಣಗಳು ಅದ್ರೊಳಗೆ ಬರುವುದಿಲ್ಲ. ಹಾಗಿರುವ ಪರಿಣಾಮದಿಂದ ಒಂದು ಕೋಮಿಗೆ ತೊಂದರೆ ಆದಾಗ ಮತ್ತೊಂದು ಕೋಮನ್ನ ಮತ್ತೊಬ್ಬರು ಓಲೈಸುವುದು, ಇಂತಹ ಒಂದು ಅವ್ಯವಸ್ಥೆಗಳು ನಿರ್ಮಾಣ ಆಗ್ತಾ ಇದೆ. ನೀವು ನಟ್ಟಾರ್ ಪ್ರಕರಣದ ನಂತರದ ನೀವು ದಿನಮಾನಗಳನ್ನು ನೀವು ಗಮನಿಸಿದ್ರೆ ಮುಯ್ಯಿಗಳು ಬೆಳೀತಾ ಬಂತು. ಈಗ ಮುಯ್ಯಿಗಳು ಹೇಗೆ ಬೆಳೆಯುತ್ತದೆ? ಇಲ್ಲಿ ಎರಡೂ ಸಮುದಾಯಗಳ ಮಧ್ಯೆ ಸಂಶಯಗಳು ಬಿತ್ತರವಾಯಿತು. ಆ ಸಂಶಯಗಳನ್ನು ಯಾರು ನಿವಾರಣೆ ಮಾಡಬೇಕು ಅಂತಂದ್ರೆ ನಮ್ಮಂತವರು, ಸರ್ಕಾರವು, ಜನಪ್ರತಿನಿಧಿಗಳು ಅಥವಾ ಧಾರ್ಮಿಕ ನಾಯಕರು, ಇಂಥವರೆಲ್ಲ ಅದನ್ನು ಹೋಗಲಾಡಿಸುವಲ್ಲಿ ಪ್ರಯತ್ನ ಮಾಡಬೇಕು. ಆದ್ರೆ ಇದಕ್ಕೆ ಮುಂಚೂಣಿಯ ಹೆಜ್ಜೆ ಇಡಬೇಕಾದ್ದೇ ಸರ್ಕಾರ. ಸರ್ಕಾರ ಇಂತಹ ಶಾಂತಿ ಸಭೆಗಳಿಗೆ ಅವಕಾಶವೇ ಕೊಟ್ಟಿಲ್ಲ. ಈಗ ಅವರು ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ರು. ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಕೂಡಲೇ ಎಲ್ಲವೂ ಹತ್ತಿಕ್ಕಿತು ಅನ್ನುವಂಥದ್ದಲ್ಲ. ಜನ ಎಲ್ಲರೂ ಶಾಂತಿಯನ್ನ ಬಯಸ್ತಾರೆ. ಒಂದು ಏನು ನಡೆದಿಲ್ಲ ಅಂತ ರಘು ದೊಡ್ಡೇರಿ ಆಗ್ಲೇ ಹೇಳಿದ್ರು. ಯಾವಾಗ ಸ್ವಾಮೀಜಿಗಳೇ, ಈಗ ರಘು ದೊಡ್ಡೇರಿ ಅವರು ಆ ತರದ ಒಂದು ಪಡೆ ರಚನೆ ಮಾಡಿದ್ಮೇಲೆ ಎಲ್ಲಿ ಒಂದಾಗಿದೆಯಾ, ಒಂದು ಘಟನೆ ಆಗಿದೆಯಾ ತೋರಿಸಿ ಅಂದ್ರು. ಅಲ್ಲ, ರಘು ದೊಡ್ಡೇರಿ ಅವರಿಗೆ ಅವರು ಇಲ್ಲಿಗೆ ಮಂಗಳೂರಿಗೆ ಬಂದಿಲ್ಲ ಅಂತ ಕಾಣ್ತದೆ. ಒಳಗಿನಿಂದ ಉರಿಯುವಂತಹ ಈ ಧಗೆ ಇದೆಯಲ್ಲ, ಅದು ಯಾವಾಗ ಸ್ಫೋಟ ಆಗ್ತದೆ ಗೊತ್ತಿಲ್ಲ ಅಷ್ಟೇ. ರಘು ದೊಡ್ಡೇರಿ ಅವರೇ, ತಾವು ಮಾತಿನ ಯಾವುದನ್ನು ಹೇಳಬಹುದು, ತಾವು ಒಮ್ಮೆ ಬಂದು ನೋಡಿ, ಇದು ಎಲ್ಲವೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಹಾಗಿರಬಾರದು. ವೈಮನಸ್ಯ ಅನ್ನೋದು ಏನಿದೆಯಲ್ಲ, ಅದು ಈಗ ಸಾಮಾನ್ಯ ನೀವು ಹೊಸ ಪೊಲೀಸ್ ಅಧಿಕಾರಿಗಳನ್ನ ತಂದ ಕೂಡಲೇ ಅವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ರು, ಅದು ಕೋರ್ಟಿಗೆ ಹೋಯ್ತು, ಕೋರ್ಟಿಂದ ಸ್ಟೇ ಆಯ್ತು, ಹೊರಗೆ ಬಂತು. ಆದ್ರೆ ಅದೇ ಒಬ್ಬರು ಪೊಲೀಸ್ ಅಧಿಕಾರಿ ಹೇಳಿದ್ರು, ಕೋರ್ಟಿಂದ ಹೊರಗೆ ಬಂದ್ರು ನಾವು ಇನ್ನೊಮ್ಮೆ ಕೋರ್ಟಿಗೆ ಹೋಗಿ ಅದನ್ನು ಸಾಬೀತು ಮಾಡ್ತೇವೆ. ಪ್ರಶ್ನೆ ಇರೋದು, ನೀವೀಗ ಒಂದೇ ಮಾತಲ್ಲಿ ಹೇಳೋದು ಏನು, ಉದ್ರೇಕಕಾರಿ ಮಾತುಗಳಿಂದ ಹೀಗಾಗ್ತದೆ ಅಂತ ನೀವು ಹೇಳೋದು. ನಾವು ಹೇಳೋದು, ನೀವಿಲ್ಲಿ ಬಂದು ಒಂದು ಸೆಷನ್ ಮಾಡಿ. ಈಗ ಮೊನ್ನೆ ಒಂದು ನಿಯೋಗ ಬಂತು, ಉಡುಪಿ ಮಠಕ್ಕೆ ಹೋಗಿ ಪುತ್ತಿಗೆ ಶ್ರೀಗಳಲ್ಲಿ ನೀವು ಇದರ ಸಂಧಾನ ವ್ಯವಸ್ಥೆಗೆ ಬರಬೇಕು ಅಂತ ಪುತ್ತಿಗೆ ಶ್ರೀಗಳನ್ನ ನಿಯೋಗ ವಿನಂತಿ ಮಾಡ್ಕೊಂಡಿತ್ತು. ಒಳ್ಳೊಳ್ಳೆ ನಾಯಕರು ಅದರಲ್ಲಿ ಇದ್ರು. ಇವರು ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರಿಂದ ಎಲ್ಲರೂ ಆ ನಿಯೋಗದಲ್ಲಿದ್ರು. ನಾವು ಹೇಳೋದು, ಇವತ್ತು ಈ ನಿಯೋಗ ಬಂತಲ್ಲ, ಇದನ್ನ ಆರಂಭದಿಂದಲೇ ಬೆಳೆಸಬೇಕಿತ್ತು. ನೀವು ಅದನ್ನ ಮಾಡ್ಲಿಲ್ಲ. ಕ್ರಿಮಿನಲ್ ಫೋರ್ಸ್ ಮಾಡಿದ ಕೂಡಲೇ ಒಂದು ಕಡೆಗೆ ಮಾತ್ರ ಬೆಣ್ಣೆ, ಒಂದು ಕಡೆಗೆ ಸುಣ್ಣವೇ ಆಗ್ತಾ ಇರೋದು. ಅದು ಹಾಗಾದ್ರೆ ಸಮಾಜ ಹೊಂದಿಕೊಂಡು ಹೋಗೋದು ಬಹಳ ಕಷ್ಟ ಇದೆ ಅಂತ ನಮ್ಗೆ ಅನಿಸ್ತದೆ. ಫೈನ್. ಇದು ಈಗ ಒಂದು ಪಾರ್ಟಿ, ಈಗ ಒಂದು 30 ವರ್ಷಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಪಕ್ಷ, ನಿಮ್ಮದು ಪ್ರವರ್ಧಮಾನಕ್ಕೆ ಬಂದಂಥ ಪಕ್ಷ. ಕರಾವಳಿ ಅನ್ನೋ ಒಂದು ಭಾಗ ನಾವು ಕನ್ಸಿಡರ್ ಮಾಡಿದಾಗಲೂ ಕೂಡ ಕರಾವಳಿಯಲ್ಲಿ 30 ವರ್ಷಗಳ ಮುಂಚೆ ಕರಾವಳಿ ಹೀಗಿರಲಿಲ್ಲ. ನಿಮ್ಮ ಪಾರ್ಟಿಯ ಪ್ರವರ್ಧಮಾನ ಸ್ಥಿತಿಗೂ ಕರಾವಳಿಯ ಗಲಭೆಗಳಿಗೂ ನೇರ ಸಂಬಂಧ ಏನಾದರೂ ಇದೆಯಾ ಅಂತ? ಇದು ನೇರ ಸಂಬಂಧ ಯಾವುದೂ ಇಲ್ಲ ಸರ್. ಆದರೆ ಇಲ್ಲಿ ಈ ಸರ್ಕಾರ ಬಂದಾದ್ಮೇಲೆ ನಡೀತಾ ಇರುವಂತ ಇವಾಗ ಕೋಮು ಸೂಕ್ಷ್ಮತೆ ಪ್ರದೇಶ ಬೇರೆ, ಕೋಮು ಸೂಕ್ಷ್ಮತೆ ಸಮಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮನೆಗಳ ಮೇಲೆ ಹೋಗಿ ಅವ್ರನ್ನ ಎಬ್ಬರಿಸುವಂಥದ್ದು, ಫೋಟೋ ಹಿಡಿಯುವಂಥದ್ದು, ಜಿಯೋ ಟ್ಯಾಗ್ ಮಾಡುವಂಥದ್ದು ಯಾವ್ದಿದೆ ಸರ್? ಮೊನ್ನೆ ಒಂದ್ಸತಿ ಮಾಡಿದಾಗ ಮಂಗಳೂರಲ್ಲಿ ಇದನ್ನ ಮಾಡಿದಾಗ UG ರಾಧಾಕೃಷ್ಣನ್ ಅವರು ಶಿಕ್ಷಕರು, ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತವ್ರು, ಅವ್ರ ಮನೆಗೆ 12 ಗಂಟೆಗೆ ಹೋಗಿ ಪೊಲೀಸ್ನವ್ರು ಇದು ಮಾಡ್ತಾರಲ್ಲ, ಯಾವ ಅಧಿಕಾರದ ಮೇಲೆ, ಏನಿದ್ರ ಮೇಲೆ? ಅವ್ರೇನ ಉಗ್ರಗಾದಿಗಳ ಯಾವ ಚಟುವಟಿಕೆಗಳು ಮಾಡಿದ್ರು? ಶಿಕ್ಷಣ ಸಂಸ್ಥೆ 32 ಜನ ಆ ಕಡೆ, ಒಂದು 16-15 ಜನ ಈ ಕಡೆ, 2 ಸಮುದಾಯಗಳ ಕಡೆ ಇವ್ರನ್ನ ಗಡಿಪಾರ್ ಮಾಡಿಬಿಡಿ. ಆ ಸಂಖ್ಯೆ ತಾವು ಪ್ರಚೋದನೆ ಕೊಡ್ತಾ ಇದ್ದಾರೆ ಇವರು. ತಾವು ನೋಡಿದಿರಲ್ಲ ಯಾರ ಸಂಖ್ಯೆ ಎಷ್ಟು, ಹಿಂದೂಗಳ ಸಂಖ್ಯೆ ಎಷ್ಟು, ಅದರಲ್ಲಿ ಇದರ ಸಂಖ್ಯೆ ಅಂತ. ಈ ಜಿಯೋ ಟ್ಯಾಗ್ ಮಾಡುವಂತದನ್ನ ಬೇರೆ ಸಮುದಾಯದವ್ರಿಗೆ ಮಾಡಿದಾರ ಸರ್. ಅದನ್ನಲ್ಲಿ ಬೇರೆ ಸಮಯದಲ್ಲಿ ಹೋಗಿ ಮಾಡುವಂತದನ್ನ ಯಾಕೆ ಮಾಡ್ತಾ ಇದಾರೆ? ಅದನ್ನ ನೀವ್ ಹೇಳ್ತೀವಿ ಇವಾಗ ಅವ್ರು ಹೇಳಿದ್ರು, ರಘು ದೊಡ್ಡವರು ಹೇಳಿದ್ರು, ಒಂದಾದ್ರೂ ಗಟ್ಟೆ ನಡೀತಾ ಇದ ಆಂಟಿ ನಕ್ಸಲ್ ಫೋರ್ಸ್ ನಡೀತಾ ಇರೋದನ್ನ. ಆಂಟಿ ನಕ್ಸಲ್ ಫೋರ್ಸ್ ಮುಗ್ದೋಯ್ತಾ ಸರ್ ಕರ್ನಾಟಕದಲ್ಲಿ? ಎಲ್ಲ ಯಾರು ಸರೆಂಡರ್ ಆದ್ರಲ್ಲ, ಅವ್ರ ಇದು ಬಂದೂಕುಗಳು ಸಿಕ್ತಾ ಹುಡುಕಿದ್ರ ಅವರು ಎಲ್ಲ? ನಿಮ್ಗೆ ಮಾಧ್ಯಮದಲ್ಲಿ ನಮ್ಗೆ ತೋರ್ಸೇ ಇಲ್ಲ, ತಾವೇನು ಬಿತ್ತರ ಮಾಡೇ ಇಲ್ಲ. ಎಲ್ಲೋಯ್ತು ಶಸ್ತ್ರಾಸ್ತ್ರಗಳೆಲ್ಲ? ಅವರೆಲ್ಲ ಬಂದು ಶರಣಾದ್ರಲ್ಲ ಅವಲ್ಲಿ. ಮತ್ತೆ ಸರ್ಕಾರ ಅದ್ರ ಬಗ್ಗೆ ಮಾಡ್ಲೇ ಇಲ್ಲ, ಅಷ್ಟು ಬೇಗ ಕ್ಲೋಸ್ ಮಾಡ್ಬಿಟ್ರ ಗೊತ್ತಿಲ್ಲ. ನಾವೇ ಕೇಂದ್ರ ಸರ್ಕಾರನೇ 2026 ಗುರಿ ಇರುವಂತದ್ದು, ಅದನ್ನ ಮುಗಿಸುವಂತದ್ದು ಅಂತದಾಗ ಇವ್ರಾಗ್ಲೇ ಮುಗಿಸಿ ಕೆಲವು ವೆಪನ್ ವಶಪಡಿಸ್ಕೊಂಡಲ್ಲ ಅವ್ರು ಶರಣಾಗತಿ ಆದ್ಮೇಲೆ. ಕೆಲವು
ಒಂದು 5-6 ಗನ್ಗಳು, ಒಂದಷ್ಟು ಮದ್ದು ಗುಂಡುಗಳು ವಶಪಡಿಸ್ಕೊಂಡ್ರಲ್ಲ. ಅಷ್ಟು ಸುಮಾರು ದಶಕಗಳ ಕಾಲ ಮಾಡಿದಂತದ್ರಲ್ಲಿ ಅಷ್ಟೇ ಇದ್ದಿದ್ದೇ ಪಳೆಯುಳಿಕೆಗಳು ಸ್ವಲ್ಪ ಜನ ಇದ್ದಿದ್ದು, ಇನ್ಯಾರು ಇಲ್ಲ ನಕ್ಸಲ್ ವಿಚಾರದಲ್ಲಿ ಅಂತ ಹೇಳಿ ಆ ಪಡೆನೇ ಅವಶ್ಯಕತೆ ಇಲ್ಲ ಈಗ ಅಂತ. ಯಾರ್ಯಾರು ನಕ್ಸಲ್ ಫೋರ್ಸ್ ಸಿಗದೆ ಇರೋಂತವ್ರು ಇವರು ಬಂದ್ಬಿಟ್ಟು ಇವರ ಮುಖ್ಯಮಂತ್ರಿಗಳ ಸಂಪರ್ಕಕ್ಕೆ, ಉಪಮುಖ್ಯ ಸಂಪರ್ಕಕ್ಕೆ, ಗೃಹ ಮಂತ್ರಿ ಸಂಪರ್ಕಕ್ಕೆ ಸಿಗ್ತಾರೆ. ಅದು ಹೆಂಗೆ ಸರ್ ಅದಲ್ಲಿ? ಆಮೇಲೆ ಇವ್ರು ಹೇಳ್ತಾ ಇದ್ದಂಥದ್ದು ಸರ್, ಮೊನ್ನೆ ಶಿವಾಜಿ ಅವರ ಪ್ರತಿಮೆ ಅನಾವರಣ ಮಾಡಕ್ ಹೋದಾಗ ಶ್ರೀಕಾಂತ್ ಶೆಟ್ಟಿನ ತಡೆಗಟ್ಟಿದ್ರು. ಸೂಲಿಬೆಲೆ ಅವರಿಗೆ ಕುಂದಾಪುರದಲ್ಲಿ 3 ದಿನದ ಇದಕ್ಕೆ ಅದು ಒಂದಿನ ಆದ್ಮೇಲೆ ನೀವು ಯಾವ ಭಾಷಣ ಮಾಡ್ತೀವಿ ಇವ್ರು ಹೇಳ್ತಾ ಇದ್ರು. ಇನ್ಸ್ಟಿಗೇಟ್ ಮಾಡಬೇಡಿ, ಭಾಷಣ ಮಾಡ್ಕೊಳ್ಳಿ ಅಂತ ರಘು ಹೇಳಿದ್ದು. ಸರ್ ಹಾಗಾದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಎಂತಕ್ಕೆ? ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಎಂತಕ್ಕೆ? ಇನ್ಸ್ಟಿಗೇಷನ್ ಫ್ರೀಡಮ್ ಆಫ್ ಸ್ಪೀಚ್ ಆಗುತ್ತಾ? ಇನ್ಸ್ಟಿಗೇಟ್ ಯಾವ್ದು ಮಾಡಿದ್ರು? ದೇಶದ ಬಗ್ಗೆ ಮಾತಾಡಕ್ಕೆ ಇನ್ಸ್ಟಿಗೇಟ್ ಮಾಡಿದ್ರ? ದೇಶದ ಪರವಾಗಿರ್ಬೇಕು ಅಂತ ಇನ್ಸ್ಟಿಗೇಟ್ ಮಾಡಿದ್ರ? ನಿಮ್ಮ ನಾಯಕರ ತರ ದೇಶದ ಹೊರಗಡೆ ಹೋಗ್ಬಿಟ್ಟು ದೇಶದ ವಿರುದ್ಧವಾಗಿ ಮಾತಾಡ್ಬೇಕು ಅಂತ ಮಾಡಿದ್ರೆ ಯಾವ್ದು ಇನ್ಸ್ಟಿಗೇಷನ್ಸ್? ಸರ್ವವ್ಯಾಪಿ ದೇಶ ಪ್ರಥಮ ಅನ್ನೋದು ಇನ್ಸ್ಟಿಗೇಷನ್ಸ್. ದೇಶ ಪ್ರಥಮ ಇನ್ಸ್ಟಿಗೇಷನ್ಸ್ ನಿಮ್ಮಲ್ಲೇನು? ನಿಮ್ಮಲ್ಲಿ ಯಾವುದೇ ಅದಾಗ್ಲಿ ಪ್ರತಿ ಸತಿನೂ ಸಂವಿಧಾನದ ಪುಸ್ತಕನ ಅಲ್ಲಾಡಿಸುವಂತದ್ದಲ್ಲ. ಅದನ್ನ ಯಾವ್ದನ್ನ ಓದಿದ್ದೀರಾ ನೀವು? ಯಾವ್ದನ್ನ ದೇಶದ ಪರವಾಗಿ ಮಾತಾಡ್ತಾ ಇದ್ದೀರಾ? ಇಡೀ ಬೇರೆ ದೇಶದ ಪ್ರಜೆಗಳು ನಮ್ಮ ದೇಶದ ಬಗ್ಗೆ ಮಾತಾಡಿದಾಗ ಒಂದು ಖಂಡನೆ ಇಲ್ಲ, ಒಂದು ಇದಿಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಇದ್ರ ನಮ್ಮ ಪ್ರಶ್ನೆ ಇರುವಂತದ್ದು. ಇವ್ರು ಹೇಳ್ತಾ ಇದ್ದಾರೆ ಒಂದೊಂದು ಕೊಲೆ ಈಕ್ವಲ್ ಆಗಿ ಸಮ ಲೆಕ್ಕ ಚುಕ್ತಾ ಮಾಡ್ತಾ ಇರ್ಬೇಕಾ ಸರ್? ಯಾವುದೇ ಕೊಲೆಗೆ ಈಕ್ವಲ್ ಈ ಕಡೆ ಒಂದು ಕೊಲೆ ಯಾವುದೇ ಕೊಲೆಗಳಾದ್ರೂ ಯಾವುದೇ ಇದ್ರಲ್ಲಾದ್ರೂ ತಪ್ಪೇ ಸರ್. ಅಲ್ಲಿ ಆಗ್ಬಾರ್ದು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ಇವ್ರು ಅದಾದ್ಮೇಲೆ ಏನಾದ್ರು ಮಾಡಿದ್ರ ಬಾಲ ಸರ್, ಒಬ್ಬ ಹಿಂದೂ ಮುಖಂಡ, ಒಬ್ಬ ರಾಷ್ಟ್ರೀಯವಾದಿ ಒಬ್ರು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರೆ ಅವರ ಒಂದು ಮಾತಿಗೆ ಅಂದ್ರೆ ಅವರ ಒಂದು ಮಾತಿಗೆ ಸರ್ಕಾರ ನಡ್ಕೋಗ್ಬಿಡ್ತಾ? 136, 140 ಜನ ಇರೋ ಸರ್ಕಾರ ಒಬ್ಬ ವ್ಯಕ್ತಿ ಫ್ರೀಡಮ್ ಆಫ್ ಸ್ಪೀಚ್ ಅವ್ರು ನಡ್ಕೋಗ್ಬಿಡ್ತಾ? ಇನ್ನೆಷ್ಟು ದುರ್ಬಲವಾಗಿದ್ದೀರಾ ನೀವು ಅದಲ್ಲಿ? ಅಂತಾರೆ ಶಕ್ತಿಯುತವಾದ ಮುಖ್ಯಮಂತ್ರಿ, ಪವರ್ಫುಲ್ DCM, ಆಕಸ್ಮಿಕ ಹೋಮ್ ಮಿನಿಸ್ಟ್ರು, ಇವಷ್ಟು ಏನ್ ಮಾಡ್ತಾ ಇದ್ದೀರಾ ನೀವು ಅದಲ್ಲಿ? ಒಬ್ಬ ಸೂಲಿಬೆಲೆ ಅವರಿಗೆ ನೀವು ಶರಣಾಗ್ಬಿಡ್ತೀರಾ? ಏನ್ ಹೇಳಿದ್ರಿ? ಏನ್ ಮಾಡಿದ್ರಿ? ಅವ್ರು 3 ದಿನದ ಕಾರ್ಯಕ್ರಮಗಳನ್ನು ಹೋದ್ರು, 3 ದಿನ ಕಾರ್ಯಕ್ರಮಗಳನ್ನು ಮುಗಿಸಿದ್ರು. ಏನ್ ಮಾಡಿದ್ರಿ ನೀವು? ಏನಾಯ್ತು ನಿಮ್ಮಿಂದ? ನಾವು ಹೇಳಿದ್ದು ದೇಶ ಸರ್ವ ಪ್ರಥಮ, ಅದನ್ನೆಲ್ಲ ಮಾತಾಡಿದ್ದೆ ಹೊರತು ಬೇರೆ ಯಾವ್ದು ಅಂತದಲ್ಲ. ನಿಮ್ಮ ಸರ್ಕಾರದ ಮಾತಾಡಕ್ಕೆ ನಾವು ಬೇಕಾಗಿಲ್ಲ, ನಾವು ಮಾತಾಡ್ತಾ ಇದೀವಿ. ನಿಮ್ಮ ಸ್ವಪಕ್ಷೀಯರೇ ಮಾತಾಡ್ತಾ ಇದ್ದಾರಲ್ಲ. ದೇಶ ಸರ್ವ ದೇಶ ಪ್ರಥಮ ಅನ್ನೋ ಮಾತಿಗೆ ಯಾರು ಯಾವತ್ತೂ ಒಂಥರ ಅಡ್ಡಿ ಆಗಿಲ್ವಲ್ಲ, ಯಾರು ಆಗಿಲ್ವಲ್ಲ. ಪ್ರಚೋದನಾತ್ಮಕ ಭಾಷಣಗಳು. ಹಾಗಾದ್ರೆ ತಾವು ಇವತ್ತು ಬಿದ್ದಲ್ಲಿ 10 ಆಗುತ್ತೇವೆ, ಸತ್ತಲ್ಲಿ 1000 ಸರ್, ಹಾಗಾದ್ರೆ ಏನರ್ಥ? ಬಿದ್ದಲ್ಲಿ 1000 ಈಗ ನೀವು 10 ತಲೆ ಇದು ದೇಶ ಪ್ರಥಮ. ಯಾವುದೇ ಪ್ರಶ್ನೆ ಕೇಳಕ್ಕೂ ನೀವು ಸರ್ವಸ್ವತಂತ್ರರು. ನಿಮ್ಮನ್ನ ಯಾರಾದ್ರೂ ನೀವು ಬಂದ್ಬಿಟ್ಟು ಬಿಜೆಪಿಗೆ ಈ ಪ್ರಶ್ನೆ ಕೇಳಬೇಡ, ಕಾಂಗ್ರೆಸ್ಗೆ ಈ ಪ್ರಶ್ನೆ ಕೇಳಬೇಡ ಅಂತ ನಿಮ್ಗೆ ಹೇಳಿದ್ರೆ ವಿಚಾರವೇ ಬೇರೆ. ಹಾಗಾದ್ರೆ ರಾಜಕೀಯ ನಾಯಕರಿಗೆ ಒಂದ್ ನಿಮಿಷ ಈಗ ಒಬ್ಬ ರೌಡಿ ಇಬ್ಬರು ಕೊಲೆ ಮಾಡ್ಬಿಟ್ಟ, ಯಾರೇನ್ ಮಾಡ್ಕೊಳಕಾಯ್ತು ಅಂದ್ರೆ ಅದು ಬೇರೆ ವಿಚಾರ. ಅವ್ನಿಗೆ ಎದುರುಬಿಟ್ರ ಇವರು ಬೇರೆ ವಿಚಾರ. ಆದ್ರೆ ನಾವ್ ಹೇಳ್ತಿರೋದು ಏನಂದ್ರೆ ಇಲ್ಲಿ ಇನ್ಸ್ಟಿಗೇಷನ್ ಇಸ್ ಡಿಫ್ರೆಂಟ್. ನೀವು ಪ್ರಚೋದನೆ ಮಾಡಬೇಡಿ. ದೇಶ ಪ್ರೇಮ ಭಾಷಣ ನೀವು ಮಾತಾಡಿ, ಪ್ರಚೋದನೆ ಮಾಡ್ತಾರೆ ಸರ್. ಪ್ರಚೋದನೆ ಆಗಿ ಗಲಭೆ ಆಗಿ ಅಂತ ಯಾವ್ದಿದೆ? ಸರಿ ನೋಡಿ, ಚರ್ಚೆ ಮುಂದುವರಿಸಿ.